ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ CC ಟಿಪ್ಸ್ ಅಫಿಷಿಯಲ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಮಾಲೋಚನಾ ಸಭೆ 3ರ ಕ್ರಿಯಾ ಯೋಜನೆ ಇದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲಿದ್ದೇನೆ. ವೀಕ್ಷಕರೇ, ಕ್ರಿಯಾ ಯೋಜನೆ ಎಂದಾಕ್ಷಣ ಒಂದು ಮುಖಪುಟವನ್ನು ಮೊದಲು ನಾವು ರಚಿಸಿಕೊಳ್ಳಬೇಕಾಗುತ್ತದೆ. ಆ ಮುಖಪುಟ ಹೇಗಿರಬೇಕು ಎಂಬುದನ್ನು ಒಂದು ಮಾದರಿಯಾಗಿ ನಾನಿಲ್ಲಿ ರಚಿಸಿದ್ದೇನೆ. ಸಮಾಲೋಚನಾ ಸಭೆ 3ರ ಕ್ರಿಯಾ ಯೋಜನೆ 2021-22. ಶಾಲೆಯ ಹೆಸರು ಮತ್ತು ವಿಳಾಸ, ಶಿಕ್ಷಕರ ಹೆಸರು ಮತ್ತು ವಿದ್ಯಾರ್ಹತೆ, ಬೋಧಿಸುವ ತರಗತಿಗಳು, ಶೈಕ್ಷಣಿಕ ವರ್ಷ 2021-22. ಕ್ರಿಯಾ ಯೋಜನೆಯ ಮುಖ್ಯಾಂಶಗಳು: ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆ, ಶಾಲಾ ಭೌತಿಕ ಶೈಕ್ಷಣಿಕ ಸೌಲಭ್ಯಗಳು, ಶಾಲೆಯಲ್ಲಿ ಪ್ರಯೋಗಾಲಯಗಳನ್ನು ಸೃಜಿಸುವ ವಿಧಾನ, ಕ್ರಿಯಾ ಯೋಜನೆ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು, ಕಲಿಕಾ ಫಲಗಳು, ಶಾಲಾಧಾರಿತ ಮೌಲ್ಯಮಾಪನ. ಕ್ರಿಯಾ ಯೋಜನೆಯ ಉದ್ದೇಶಗಳು: ಮಕ್ಕಳ ಕಲಿಕಾ ನಿರಂತರತೆ ಕಾಪಾಡುವುದು, ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ವೃದ್ಧಿಸುವುದು. ಪೀಠಿಕೆ: 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೋವಿಡ್-19 ಸಂದಿಗ್ಧ ಪರಿಸ್ಥಿತಿಯಿಂದಾಗಿ ಔಪಚಾರಿಕವಾಗಿ ಶಿಕ್ಷಣ ಪಡೆಯುವುದು ಕಷ್ಟಕರವಾದ ಸಂಗತಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಪರ್ಯಾಯ ಶೈಕ್ಷಣಿಕ ಯೋಜನೆ 2021-22ರ ಅನುಷ್ಠಾನವು ಹೊಸ ಆಯಾಮಗಳನ್ನು ಒಳಗೊಂಡಿದೆ. ಅಂತಹ ಆಯಾಮಗಳಲ್ಲಿ ಬಹಳ ಪ್ರಮುಖವಾದ ಮತ್ತು ಮೊದಲ ಹಂತದ ಸಿದ್ಧತೆಯಾದ ಕ್ರಿಯಾ ಯೋಜನೆ ಬಹಳ ಮಹತ್ವದ್ದಾಗಿದೆ. ಕ್ರಿಯಾ ಯೋಜನೆಯು ಮಕ್ಕಳ ಕಲಿಕಾ ನಿರಂತರತೆಯನ್ನು ಕಾಪಾಡಲು ಹಲವು ಮಾರ್ಗೋಪಾಯಗಳನ್ನು ಒಳಗೊಂಡಿರುತ್ತದೆ ಹಾಗೂ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತಹ ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರುತ್ತದೆ. ವೀಕ್ಷಕರೇ, ಈಗ ನಾವು ಸಮಾಲೋಚನಾ ಸಭೆ 3ರ ಕ್ರಿಯಾ ಯೋಜನೆಯ ಒಂದು ಮುಖಪುಟವನ್ನು ನೋಡಿದ್ದಾಯಿತು. ವೀಕ್ಷಕರೇ, ಈಗ ಪರಿವಿಡಿ ಅಂತಂದು ಹೇಳಿಬಿಟ್ಟು ಅಂದರೆ ಈ ಕ್ರಿಯಾ ಯೋಜನೆಯಲ್ಲಿ ಏನೇನಿದೆ ಅಂತ ನಾವು ನೋಡೋದಾದರೆ, ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಭಾಗ 2 ಇದರ ಅಡಿಯಲ್ಲಿ ವಿಷಯಗಳು: ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆ, ಅದರಲ್ಲಿ 1ನೇದು ದೈಹಿಕ ಚಟುವಟಿಕೆಗಳು, 2 ಮಾನಸಿಕ ಚಟುವಟಿಕೆಗಳು, 3 ಭಾವನಾತ್ಮಕ ಚಟುವಟಿಕೆಗಳು. ವೀಕ್ಷಕರೀಗ 2ನೇ ಅಂಶಕ್ಕೆ ಹೋದರೆ, ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ, ಅವಲೋಕನ, ಯಶೋಗಾಥೆಗಳ ಮಂಡನೆ. ಇದರಲ್ಲಿ ಶಾಲಾ ಭೌತಿಕ ಸೌಲಭ್ಯಗಳು, ಶಾಲಾ ಶೈಕ್ಷಣಿಕ ಸೌಲಭ್ಯಗಳು. 3ನೇ ಅಂಶ ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವುದು. ವಿಷಯ: ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವ ವಿಧಾನ. 4ನೇ ಅಂಶ ಶಾಲೆಯಲ್ಲಿ ಪ್ರಯೋಗಾಲಯಗಳನ್ನು ಸೃಜಿಸುವುದು ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವುದು. ಕ್ರಿಯಾ ಯೋಜನೆ ತಯಾರಿ. ವಿಷಯ: ಕ್ರಿಯಾ ಯೋಜನೆ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು. 5ನೇ ಅಂಶ ಕಲಿಕಾ ಫಲಗಳು ಮತ್ತು ಕಲಿಕೆಯನ್ನು ಅನುಕೂಲಿಸುವುದು. ನಿರ್ದಿಷ್ಟ ಕಲಿಕಾ ಫಲಗಳ ಕಲಿಕೆಯಿಂದಾಗುವ ಪ್ರಯೋಜನಗಳು. ಕೊನೆಯದಾಗಿ ಶಾಲಾಧಾರಿತ ಮೌಲ್ಯಮಾಪನಕ್ಕೆ ತಯಾರಿ. ಇದರಲ್ಲಿ ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು. ವೀಕ್ಷಕರೇ, ಈಗ ಪರಿವಿಡಿ ನಾವು ನೋಡಿದ್ದಾಯಿತು. ಈಗ ಕ್ರಿಯಾ ಯೋಜನೆಯ ಮೊದಲ ಪುಟಕ್ಕೆ ನಾವು ಬಂದರೆ, 1ನೇ ಅಂಶ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಭಾಗ 2 ಇದರಲ್ಲಿ ವಿಷಯ: ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆ. ಈ ವಿಷಯದಲ್ಲಿ ಉದ್ದೇಶಗಳು: ಮಕ್ಕಳ ಮನೋಭಾವನೆಗಳನ್ನು ಗುರುತಿಸುವುದು, ಸ್ವಯಂ ಕಾಳಜಿಯನ್ನು ಉತ್ತೇಜಿಸುವುದು, ಉತ್ತಮ ರೂಢಿಗಳನ್ನು ಅಳವಡಿಸುವುದು, ಸ್ಥಿತಿಸ್ಥಾಪಕತ್ವವನ್ನು ವೃದ್ಧಿಸುವುದು, ಆರೋಗ್ಯಕರ ಸಂಬಂಧವನ್ನು ವೃದ್ಧಿಸುವುದು. ವೀಕ್ಷಕರೇ, ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಯಾವೆಲ್ಲ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು ಎಂಬುದರ ಬಗ್ಗೆ ನೋಡೋಣ. ವೀಕ್ಷಕರೇ, ಶಿಕ್ಷಕರು ಮಕ್ಕಳಿಗೆ ಈ ಕೆಳಕಂಡ ರೀತಿಯ ಚಟುವಟಿಕೆಗಳನ್ನು ನೀಡಿ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ಅವರ ಕಲಿಕಾ ಚಟುವಟಿಕಾ ನಿರ್ವಹಣೆಯನ್ನು ಮೇಲ್ವಿಚಾರಿಸಿ ಮಾಹಿತಿ ದಾಖಲೀಕರಣ ಮಾಡಬೇಕು. ವೀಕ್ಷಕರಲ್ಲಿ ಚಟುವಟಿಕೆಗಳಲ್ಲಿ 3 ವಿಧಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಮೊದಲನೆಯದು ದೈಹಿಕ ಚಟುವಟಿಕೆಗಳು. ಒಂದು ದಿನದ ಒಟ್ಟು ಸಮಯದಲ್ಲಿ ನೀವು ಯಾವ ಯಾವ ಕಾರ್ಯಗಳಿಗೆ ಎಷ್ಟೆಷ್ಟು ಸಮಯವನ್ನು ವ್ಯಯಿಸುತ್ತೀರಿ ಎಂಬುದನ್ನು ವಿವರವಾಗಿ ಬರೆಯಿರಿ. ಇದೊಂದು ಚಟುವಟಿಕೆ. ವೀಕ್ಷಕರ, 2ನೇ ದೈಹಿಕ ಚಟುವಟಿಕೆ ಸರಳ ವ್ಯಾಯಾಮಗಳ ಬಗ್ಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ಮತ್ತು ಶಿಕ್ಷಕರಿಂದ ಮಾಹಿತಿ ಸಂಗ್ರಹಿಸಿ ಬರೆಯಿರಿ ಹಾಗೂ ನೀವು ಮಾಡುವ ಸರಳ ವ್ಯಾಯಾಮಗಳ ಬಗ್ಗೆ ವಿವರಗಳನ್ನು ಬರೆಯಿರಿ. 3ನೇ ದೈಹಿಕ ಚಟುವಟಿಕೆ ನಿಮ್ಮ ದೇಹದ ಸ್ವಚ್ಛತೆ ಬಗ್ಗೆ, ಕೈ ಬೆರಳುಗಳ ಸ್ವಚ್ಛತೆ, ಕಣ್ಣು ಕಿವಿಗಳ ಹಲ್ಲುಗಳ ಸ್ವಚ್ಛತೆ ಬಗ್ಗೆ ಬರೆಯಿರಿ. ಸ್ವಚ್ಛತಾ ವಿಧಾನಗಳ ಬಗ್ಗೆ ವಿವರ ಬರೆಯಿರಿ. ಮೂತ್ರಾಲಯ ಮತ್ತು ಶೌಚಾಲಯದ ಬಳಕೆ ಮತ್ತು ಶುಚಿತ್ವದ ಬಗ್ಗೆ ಬರೆಯಿರಿ. ನಿಮ್ಮ ಊಟದ ವಿಧಾನಗಳ ಬಗ್ಗೆ ಮತ್ತು ಪೋಷಕಾಂಶಯುಕ್ತ ಆಹಾರಗಳ ಬಗ್ಗೆ ವಿವರವಾಗಿ ಬರೆಯಿರಿ.
ನಿಮಗಿಷ್ಟವಾದ ತಿಂಡಿ ತಿನಿಸುಗಳ ಬಗ್ಗೆ, ಆಹಾರ ಪದಾರ್ಥಗಳ ಬಗ್ಗೆ ಬರೆಯಿರಿ. ವೀಕ್ಷಕರೇ, ಇವಿಷ್ಟು ದೈಹಿಕ ಚಟುವಟಿಕೆಗಳು. ವೀಕ್ಷಕರೇ, ಈಗ ಸಾಮಾಜಿಕ ಭಾವನಾತ್ಮಕ ಯೋಗಕ್ಷೇಮ ಭಾಗ 2 ಅಂಶದಲ್ಲಿ ವಿಷಯ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆ ಮುಂದುವರಿದ ಭಾಗ. ಇಲ್ಲಿ ಮಾನಸಿಕ ಚಟುವಟಿಕೆಗಳು ಅಂತೇಳಿ ಕಾರ್ಯಯೋಜನೆಯಲ್ಲಿ ಬರೆದುಕೊಳ್ಳಲಾಗಿದೆ. ಉದ್ದೇಶಗಳೇನಾಗಿರುತ್ತೆ ಅಂದರೆ, ಮಕ್ಕಳ ಮಾನಸಿಕ ಸ್ಥಿರತೆಯನ್ನು ಕಾಪಾಡುವುದು, ಮಕ್ಕಳ ಕ್ರಿಯಾಶೀಲತೆಯನ್ನು ವೃದ್ಧಿಸುವುದು, ಮಕ್ಕಳ ಒಲವು ಮತ್ತು ನಿಲುವುಗಳ ಬಗ್ಗೆ ಅರಿಯುವುದು. ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದಷ್ಟು ಇಲ್ಲಿ ಮಾನಸಿಕ ಚಟುವಟಿಕೆಗಳನ್ನು ರೂಪಿಸಲಾಗಿದೆ. ಒಂದನೆಯದು ಯೋಗ ಪ್ರಾಣಾಯಾಮಗಳ ಬಗ್ಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ಅಥವಾ ಶಿಕ್ಷಕರಿಂದ ವಿಷಯವನ್ನು ಸಂಗ್ರಹಿಸಿ ಬರೆಯಿರಿ ಮತ್ತು ನೀವು ಮಾಡುವ ಯೋಗ ಪ್ರಾಣಾಯಾಮಗಳ ಬಗ್ಗೆ ವಿವರಿಸಿ ಯೋಗ ಮತ್ತು ಪ್ರಾಣಾಯಾಮಗಳ ಚಿತ್ರಗಳನ್ನು ಸಂಗ್ರಹಿಸಿ ಒಂದು ಆಲ್ಬಮ್ ತಯಾರಿಸಿ ಚಾರ್ಟ್ ತಯಾರಿಸಿ. ಎರಡನೇ ಮಾನಸಿಕ ಚಟುವಟಿಕೆ, ನಿಮಗಿಷ್ಟವಾದ ಅಥವಾ ಸಾಧ್ಯವಾಗುವ ಚಿತ್ರಗಳನ್ನು ಬರೆದು ಬಣ್ಣ ತುಂಬಿ ಆ ಚಿತ್ರಗಳು ನಿಮಗೇಕೆ ಇಷ್ಟವಾದವು, ಆ ಚಿತ್ರಗಳ ಬಗ್ಗೆ ನಿಮ್ಮ ಒಲವು ಏನು ಎಂಬುದರ ಬಗ್ಗೆ ಬರೆಯಿರಿ. ಮೂರನೇ ಮಾನಸಿಕ ಚಟುವಟಿಕೆ, ನಿಮಗೆ ಸಂತೋಷವಾಗುವ ವಿಷಯಗಳ ಬಗ್ಗೆ, ಸಂತೋಷವಾಗುವ ಸನ್ನಿವೇಶ ಅಥವಾ ಸಂದರ್ಭಗಳ ಬಗ್ಗೆ ವಿವರಗಳನ್ನು ಬರೆಯಿರಿ. ನಾಲ್ಕನೇ ಮಾನಸಿಕ ಚಟುವಟಿಕೆ, ನಿಮಗಿಷ್ಟವಾಗುವ ಹಾಡು, ಇಷ್ಟವಾಗುವ ಕಥೆಗಳು, ಇಷ್ಟವಾಗುವ ವ್ಯಕ್ತಿಗಳು, ಇಷ್ಟವಾಗುವ ಸ್ಥಳಗಳು, ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಇದೆ. ವೀಕ್ಷಕರೇ, ನಾವೀಗ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆಯಲ್ಲಿ ಮೂರನೇ ವಿಧದ ಚಟುವಟಿಕೆಗಳಾದ ಭಾವನಾತ್ಮಕ ಚಟುವಟಿಕೆಗಳನ್ನು ನೋಡೋಣ. ವೀಕ್ಷಕರಲ್ಲಿ, ವಿಷಯ ಸ್ವಯಂ ಕಾಳಜಿ ಪರಿಶೀಲನಾ ಪಟ್ಟಿ ರಚನೆಯಲ್ಲಿ ಭಾವನಾತ್ಮಕ ಚಟುವಟಿಕೆಗಳನ್ನು ರೂಪಿಸುವ ಬಗ್ಗೆ ಇಲ್ಲಿ ಇದೆ. ಉದ್ದೇಶಗಳೇನಾಗಿದೆ, ಮಕ್ಕಳ ಮನೋಧೋರಣೆಗಳನ್ನು ಅರಿಯುವುದು, ಮುಕ್ತವಾಗಿ ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಮನೋಭಾವ ವೃದ್ಧಿಸುವುದು, ಅರ್ಥಪೂರ್ಣವಾದ ಸಂತೋಷವನ್ನು ಸವಿಯುವ ಮನೋಭಾವನೆ ವೃದ್ಧಿಸುವುದು, ಆರೋಗ್ಯಕರ ಸಂಬಂಧವನ್ನು ವೃದ್ಧಿಸುವುದು. ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದಷ್ಟು ಇಲ್ಲಿ ಭಾವನಾತ್ಮಕ ಚಟುವಟಿಕೆಗಳನ್ನು ರೂಪಿಸಲಾಗಿದೆ. ಒಂದನೇದು, ನಿಮಗಿಷ್ಟವಾದ ಸ್ನೇಹಿತರು ಯಾರು, ಅವರಲ್ಲಿನ ಯಾವ ಒಳ್ಳೆಯ ಗುಣಗಳು ನಿಮಗಿಷ್ಟವಾದವು ಎಂಬುದರ ಬಗ್ಗೆ ಬರೆಯಿರಿ. ನೀವು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡ ಸಂಭ್ರಮದ ಕ್ಷಣಗಳ ಬಗ್ಗೆ ವಿವರಿಸಿ. ಎರಡನೆಯ ಭಾವನಾತ್ಮಕ ಚಟುವಟಿಕೆ, ನಿಮ್ಮ ಪೋಷಕರೊಂದಿಗೆ ಅಥವಾ ಕುಟುಂಬದ ಸದಸ್ಯರೊಂದಿಗೆ, ಸಹೋದರ ಸಹೋದರಿಯರೊಂದಿಗೆ ಸಂಭ್ರಮಿಸಿದ ಸಂದರ್ಭಗಳ ಬಗ್ಗೆ, ಹಬ್ಬ, ಜಾತ್ರೆ, ಯಾತ್ರೆಗಳ ಬಗ್ಗೆ ವಿವರವಾಗಿ ಬರೆಯಿರಿ. ಸಾಧ್ಯವಾದರೆ ಚಿತ್ರಗಳನ್ನು ಸಂಗ್ರಹಿಸಿ ವಿವರಿಸಿ. ನಿಮಗಿಷ್ಟವಾದ ಚಿತ್ರ ಬರೆದು ಅದು ನಿಮಗಿಷ್ಟವಾದ ಬಗೆಯನ್ನು ವಿವರಿಸಿ. ಈಗ ನಾಲ್ಕನೇ ಭಾವನಾತ್ಮಕ ಚಟುವಟಿಕೆ, ಯಾವ ರೀತಿಯ ಚಿತ್ರಗಳು ನಿಮಗಿಷ್ಟವಾಗಿವೆ, ಏಕಿಷ್ಟವಾಗಿವೆ ಎಂಬುದನ್ನು ಚಿತ್ರ ಸಹಿತ ವಿವರಿಸಿ. ಉದಾಹರಣೆಗೆ ಪರಿಸರದ ಬಗ್ಗೆ, ನದಿ ನೀರು, ಜಲಪಾತ, ಬೆಟ್ಟಗಳು, ಕಟ್ಟಡಗಳು ಉದಾಹರಣೆಗಳು. ಮತ್ತೊಂದು ಭಾವನಾತ್ಮಕ ಚಟುವಟಿಕೆ, ನಿಮಗೆ ಸಹಾಯ ಮಾಡಿದವರಿಗೆ ಅಥವಾ ನೀವು ಯಾರಿಗಾದರೂ ಕೃತಜ್ಞತೆ ಸಲ್ಲಿಸುವುದಾದರೆ ಯಾವ ರೀತಿ ಸಲ್ಲಿಸುವಿರಿ, ಚಿತ್ರಗಳ ಮೂಲಕ, ವಾಟ್ಸಪ್ ಇಮೋಜಿಗಳ ಮೂಲಕ ಎಂಬುದರ ಬಗ್ಗೆ ಬರೆಯಿರಿ. ಇಲ್ಲಿ ಕೊನೆಯದಾಗಿ ಭಾವನಾತ್ಮಕ ಚಟುವಟಿಕೆ, ಶಿಕ್ಷಕರು ಮಕ್ಕಳಿಗೆ ಈ ಮೇಲ್ಕಂಡ ರೀತಿಯ ಚಟುವಟಿಕೆಗಳನ್ನು ನೀಡಿ ಸಲಹೆ ಮಾರ್ಗದರ್ಶನಗಳನ್ನು ನೀಡಿ ಅವರ ಚಟುವಟಿಕಾ ನಿರ್ವಹಣೆಯನ್ನು ಮೇಲ್ವಿಚಾರಿಸಿ ಮಾಹಿತಿ ದಾಖಲೀಕರಣ ಮಾಡಬೇಕು. ವೀಕ್ಷಕರೇ, ನಾವೀಗ ಎರಡನೇ ಅಂಶಕ್ಕೆ ಹೋಗೋದಾದರೆ, ಎರಡನೇ ಅಂಶ ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ, ಅವಲೋಕನ, ಯಶೋಗಾಥೆಗಳ ಮಂಡನೆ. ವಿಷಯ ಶಾಲಾ ಭೌತಿಕ ಸೌಲಭ್ಯಗಳು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಉದ್ದೇಶಗಳನ್ನು ನಾವಿಲ್ಲಿ ಸಿದ್ಧಪಡಿಸಿಕೊಳ್ಳಲಾಗಿದೆ. ಮಕ್ಕಳ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು, ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು, ಮಕ್ಕಳ ಗುಣಾತ್ಮಕ ಶಿಕ್ಷಣಕ್ಕೆ ಬೆಂಬಲ ನೀಡುವುದು, ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಂಬಲಿಸುವುದು. ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದಷ್ಟು ಕಾರ್ಯಯೋಜನೆಯನ್ನು ಇಲ್ಲಿ ರೂಪಿಸಲಾಗಿದೆ. ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಹುತೇಕ ಸಹಕಾರಿಯಾಗುವ ಅಂಶಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡ ಶಾಲಾ ಭೌತಿಕ ಸೌಲಭ್ಯಗಳು ಮುಖ್ಯವಾಗಿವೆ. ಶಿಕ್ಷಕರು ಈ ಕೆಳಕಂಡ ಕಾರ್ಯಯೋಜನೆ ಹಮ್ಮಿಕೊಳ್ಳಬಹುದು. ಶಾಲಾ ಭೌತಿಕ ಸೌಲಭ್ಯಗಳಾದ ಶಾಲಾ ಕಟ್ಟಡ, ಗಂಡು ಮತ್ತು ಹೆಣ್ಣು ಮಕ್ಕಳ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಶಾಲಾ ಕಾಂಪೌಂಡ್, ಆಟದ ಮೈದಾನ, ತರಗತಿ ಕೊಠಡಿಗಳು, ಶಾಲಾ ಗ್ರಂಥಾಲಯ, ಶಾಲಾ ಪ್ರಯೋಗಾಲಯ, ಐಸೋಲೇಷನ್ ಕೊಠಡಿ, ಪಾಠೋಪಕರಣ, ಪೀಠೋಪಕರಣ, ರ್ಯಾಂಪ್, ವಿದ್ಯುತ್ ಸೌಕರ್ಯ, ಈ ಎಲ್ಲ ಸೌಲಭ್ಯಗಳನ್ನು ಉತ್ತಮ, ಸಾಧಾರಣ, ಕನಿಷ್ಠ ಹಂತದಲ್ಲಿರುವ ಸೌಲಭ್ಯಗಳನ್ನು ಉತ್ತಮಪಡಿಸಲು
ಇಲಾಖೆ ಸ್ಥಳೀಯ ಸಮುದಾಯದಿಂದ ದಾನಿಗಳಿಂದ ನೆರವನ್ನು ಪಡೆದು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ತಮಪಡಿಸುವಲ್ಲಿ ಶಾಲಾ ಸಿಬ್ಬಂದಿ ಮತ್ತು ಭಾಗಿದಾರರು ಶ್ರಮಿಸಬೇಕು. ವೀಕ್ಷಕರೇ, ಇಲ್ಲಿ ಈ ಎಲ್ಲ ಸೌಲಭ್ಯಗಳನ್ನು ಸಹ ಉತ್ತಮ, ಸಾಧಾರಣ, ಕನಿಷ್ಠ ಈ 3 ಅಂಶಗಳಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡಿ ಕನಿಷ್ಠ ಹಂತದಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಉತ್ತಮಪಡಿಸಬಹುದು. ಶಾಲಾ ಭೌತಿಕ ಸೌಲಭ್ಯಗಳನ್ನು ಉತ್ತಮಪಡಿಸುವ ಕಾರ್ಯದಲ್ಲಿ ಮುಖ್ಯ ಶಿಕ್ಷಕರು ಹಾಗೂ STMC ನೇತೃತ್ವ ಪ್ರಮುಖವಾಗಿರಬೇಕು. ವೀಕ್ಷಕರೇ, ಈಗ ಬೋಧನಾ ಕಲಿಕಾ ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಅನುಭವ ಹಂಚಿಕೆ, ಅವಲೋಕನ, ಯಶೋಗಾಥೆಗಳ ಮಂಡನೆ ಈ ಅಂಶದಲ್ಲಿ 2ನೇ ವಿಷಯವಾದ ಶಾಲಾ ಶೈಕ್ಷಣಿಕ ಸೌಲಭ್ಯಗಳು. ಈ ವಿಷಯಕ್ಕೆ ಉದ್ದೇಶಗಳೇನಿದಾವೆ? ಇಲ್ಲಿ ಮಕ್ಕಳ ಗುಣಾತ್ಮಕ ಶಿಕ್ಷಣವನ್ನು ಖಾತ್ರಿಪಡಿಸಿಕೊಳ್ಳುವುದು, ಮಕ್ಕಳ ಕಲಿಕಾ ಅನುಭವಗಳೊಂದಿಗೆ ಸಾಗಲು ಅನುಕೂಲಿಸುವುದು, ಮಕ್ಕಳ ಕಲಿಕೆಯಲ್ಲಿ ನಿರಂತರತೆಯನ್ನು ಕಾಪಾಡುವುದು, ಮಕ್ಕಳ ಆನಂದಮಯ ಕಲಿಕೆಯನ್ನು ಬೆಂಬಲಿಸುವುದು. ವೀಕ್ಷಕರಲ್ಲಿ ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದಷ್ಟು ಕಾರ್ಯಯೋಜನೆಗಳನ್ನು ಶಿಕ್ಷಕರು ಹಮ್ಮಿಕೊಳ್ಳಬಹುದು. ಶಾಲಾ ಭೌತಿಕ ಸೌಲಭ್ಯಗಳು ಎಷ್ಟು ಮುಖ್ಯವೋ ಶೈಕ್ಷಣಿಕ ಸೌಲಭ್ಯಗಳು ಸಹ ಅಷ್ಟೇ ಮುಖ್ಯ. ಮಕ್ಕಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಲು ಶಾಲಾ ಶೈಕ್ಷಣಿಕ ಸೌಲಭ್ಯಗಳನ್ನು ವೃದ್ಧಿಸುವುದು ಶಿಕ್ಷಕರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿಯೂ ಕೂಡ. ಈ ನಿಟ್ಟಿನಲ್ಲಿ ಶಿಕ್ಷಕರು ಈ ಕೆಳಕಂಡ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳಬಹುದು. 1ನೇದು, ತರಗತಿ ಕೊಠಡಿಗಳನ್ನು ಕಲಿಕಾ ಚಪ್ಪರ, ಕಲಿಕಾ ಬರಹಗಳಿಂದ, ಪಾಠೋಪಕರಣಗಳಿಂದ ಶೃಂಗಾರ ಮಾಡುವುದು. ಗುಂಪು ಕಾರ್ಯ, ಗುಂಪು ಚರ್ಚೆ, ಚರ್ಚಾ ಸ್ಪರ್ಧೆ, ಗೀತಗಾಯನ ಸ್ಪರ್ಧೆ, ಚಿತ್ರ ಬಿಡಿಸುವ ಸ್ಪರ್ಧೆ, ನಿರೂಪಣೆ ಮಾಡುವುದು, ಆಕೃತಿಗಳ ಮಾದರಿ ತಯಾರಿಸುವುದು, ನಕ್ಷೆಗಳ ರಚನೆ, ಸರಳ ಪ್ರಯೋಗ ಮಾಡುವುದು, ನೃತ್ಯ, ಆಶುಭಾಷಣ ಸ್ಪರ್ಧೆ, ಚಿತ್ರ ವಿಶ್ಲೇಷಣೆ, ಭಾಷಣ ಮಾಡುವುದು, ಇನ್ನಿತರ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು. ವಿವಿಧ ರೀತಿಯ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿಸುವುದು. ಈ ತರಗತಿಗಳು ಸಂವೇದ ತರಗತಿಗಳು, ರೇಡಿಯೋ ಪಾಠಗಳು, ಮಕ್ಕಳ ವಾಣಿಯ ಯೂಟ್ಯೂಬ್ ತರಗತಿಗಳು, ಸೂಕ್ಷ್ಮದರ್ಶಕ, ದೂರದರ್ಶಕಗಳ ಬಳಕೆ ಈ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸುವುದು. ಮೇಲಿನ ಎಲ್ಲ ಕಾರ್ಯಗಳನ್ನು ಸ್ಥಳೀಯ ಸಂಪನ್ಮೂಲ ಹಾಗೂ ಲಭ್ಯವಿರುವ ಸಂಪನ್ಮೂಲ ಬಳಸಿಕೊಂಡು ನಿರ್ವಹಿಸುವುದು. ವೀಕ್ಷಕರೇ, ನಾವೀಗ 3ನೇ ಅಂಶ ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಬಳಸುವುದು. ಈ ಅಂಶದಲ್ಲಿ ಒಂದು ವಿಷಯ ಏನಿದೆ, ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವ ವಿಧಾನ. ಈ ವಿಷಯಕ್ಕೆ ಒಂದಷ್ಟು ಉದ್ದೇಶಗಳನ್ನು ನಾವಿಲ್ಲಿ ಸಿದ್ಧಪಡಿಸಿಕೊಳ್ಳಲಾಗಿದೆ. ತರಗತಿ ಕೊಠಡಿಯಷ್ಟೇ ಪ್ರಾಮುಖ್ಯತೆ ಪ್ರಯೋಗಾಲಯಕ್ಕೂ ಇದೆ ಎನ್ನುವುದು ಖಾತ್ರಿಪಡಿಸುವುದು. ಪ್ರಯೋಗಾಲಯವು ವಿಜ್ಞಾನ ವಿಷಯಕ್ಕೆ ಮಾತ್ರ ಸೀಮಿತವಾಗದೆ ಉಳಿದ ವಿಷಯಗಳಿಗೂ ಪ್ರಯೋಗಾಲಯದ ಅಗತ್ಯತೆ ಇದೆ ಎನ್ನುವುದನ್ನು ಅರಿಯುವುದು. ಅನುಭವಗಳಿಂದ ಕಲಿಕೆಯನ್ನುಂಟು ಮಾಡುವುದು. ಕ್ರಿಯಾಶೀಲ ಚಟುವಟಿಕೆಯುಕ್ತ ಭಯಮುಕ್ತ ಕಲಿಕಾ ಪರಿಸರ ನಿರ್ಮಿಸುವುದು. ಪ್ರಯೋಗಾಲಯದ ಮೌಲ್ಯವನ್ನು ಎತ್ತಿ ಹಿಡಿಯುವುದು. ವೀಕ್ಷಕರೀಗ ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಒಂದಷ್ಟು ಕಾರ್ಯಯೋಜನೆ ಹೇಗಿರಬೇಕು ಅಂತ ನೋಡೋಣ. ಶಾಲಾ ತರಗತಿ ಕೊಠಡಿಯಂತೆ ಶಾಲಾ ಪ್ರಯೋಗಾಲಯವು ಮುಖ್ಯವಾದ್ದರಿಂದ ವಿಜ್ಞಾನ ವಿಷಯಕ್ಕಷ್ಟಲ್ಲದೆ ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ ಹಾಗೂ ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ವಿಷಯಗಳಿಗೂ ಪ್ರತ್ಯೇಕ ಪ್ರಯೋಗಾಲಯಗಳಿರಬೇಕು. ಆ ಪ್ರಯೋಗಾಲಯಗಳನ್ನು ಸೃಜಿಸುವ ವಿಧಾನಗಳು ಈ ರೀತಿ ಇವೆ. ಲಭ್ಯವಿರುವ ಸಂಪನ್ಮೂಲ ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಶಾಲಾ ಪ್ರಯೋಗಾಲಯಗಳನ್ನು ಸೃಜಿಸಬೇಕು. ಕಿರಿಯ ಅಥವಾ ಹಿರಿಯ ಅಥವಾ ಪ್ರೌಢಶಾಲೆಗಳಾಗಿರಬಹುದು. ಲಭ್ಯವಿರುವ ಕೊಠಡಿಗಳು, ಲಭ್ಯವಿರುವ ಪರಿಕರಗಳು ಮತ್ತು ತರಗತಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗನುಗುಣವಾಗಿ ಪ್ರಯೋಗಾಲಯಗಳನ್ನು ಸೃಜಿಸಬೇಕು. ಭಾಷಾ ಪ್ರಯೋಗಾಲಯ ಹೇಗಿರಬೇಕು? ಭಾಷಾ ಪ್ರಯೋಗಾಲಯ ಅಂತ ಹೇಳಿದರೆ ಕೊಠಡಿ, ರ್ಯಾಕ್ಗಳು, ಅಲಮೇರಾ, ಕಪಾಟುಗಳು, ಮಿಂಚುಪಟ್ಟಿಗಳು, ಅಕ್ಷರ, ಪದ, ವಾಕ್ಯ ಕಾರ್ಡುಗಳು, ಕತೆ, ಕವನ ಪುಸ್ತಕಗಳು, ಪೀಠೋಪಕರಣಗಳನ್ನು ಜೋಡಿಸಿಕೊಂಡು ಭಾಷಾ ಪ್ರಯೋಗಾಲಯವನ್ನು ಸೃಜಿಸಬೇಕು. ಗಣಿತ ಪ್ರಯೋಗಾಲಯ ಗಣಿತದ ಕಿಟ್, ಪಾಠೋಪಕರಣಗಳು, ರ್ಯಾಕ್ಗಳು, ಅಂಕಿ ಸಂಖ್ಯೆಗಳು, ಮಿಂಚುಪಟ್ಟಿಗಳು, ಗಣಿತಶಾಸ್ತ್ರಜ್ಞರ ಭಾವಚಿತ್ರಗಳನ್ನು ಜೋಡಿಸಿರಬೇಕು. ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಪ್ರಯೋಗಾಲಯ ಪರಿಸರಕ್ಕೆ ಸಂಬಂಧಿಸಿದ ಚಿತ್ರಪಟಗಳು, ಸರಳ ಪ್ರಯೋಗಗಳಿಗೆ ಬೇಕಾದ ಸಾಮಗ್ರಿಗಳು, ಸೂಕ್ಷ್ಮದರ್ಶಕ ಯಂತ್ರ, ಇನ್ನಿತರ ಪರಿಕರಗಳನ್ನು ಅಲಮೇರಾ, ಕಪಾಟುಗಳಲ್ಲಿ, ಟೇಬಲ್ಗಳ ಮೇಲೆ ಜೋಡಿಸಬಹುದು. ಸಮಾಜ ವಿಜ್ಞಾನ ಪ್ರಯೋಗಾಲಯ ರಾಜ ಮನೆತನಗಳ ವಿವರ, ಐತಿಹಾಸಿಕ ಸ್ಥಳಗಳ ವಿವರ, ಚಿತ್ರಪಟಗಳು, ನಕ್ಷೆ, ಗ್ಲೋಬ್, ಇನ್ನಿತರ ಪರಿಕರಗಳನ್ನು ಜೋಡಿಸಬಹುದು. ವೀಕ್ಷಕರೇ, ಇಲ್ಲಿ ನಾನು ಒಂದು ಉದಾಹರಣೆಯನ್ನಷ್ಟೇ ನಿಮಗೆ ನಾನು ಕೊಡ್ತಾ ಇರೋದು. ಬೇರೆ ಬೇರೆ ರೀತಿಯಲ್ಲೂ ಬೇರೆ ಬೇರೆ ವಿಧಾನದಲ್ಲಿಯೂ ಸಹ ಈ ಪ್ರಯೋಗಾಲಯವನ್ನು ಸೃಜಿಸಿಕೊಳ್ಳಬಹುದು. ವೀಕ್ಷಕರೇ, 4ನೇ ಅಂಶಕ್ಕೆ ಬಂದರೆ ಶಾಲೆಯಲ್ಲಿ ಪ್ರಯೋಗಾಲಯವನ್ನು ಸೃಜಿಸುವುದು, ಕಲಿಕಾ ಪ್ರಕ್ರಿಯೆಯಲ್ಲಿ ಬಳಸುವುದು, ಕ್ರಿಯಾಯೋಜನೆ ತಯಾರಿ ಅಂತ ಇದೆ. ಇಲ್ಲಿ
ಇಲ್ಲಿ ವಿಷಯ ಕ್ರಿಯಾಯೋಜನೆ ತಯಾರಿಸುವಾಗ ಗಮನಿಸಬೇಕಾದ ಅಂಶಗಳು. ಆ ಒಂದು ವಿಷಯಕ್ಕೆ ತಕ್ಕಂತೆ ಉದ್ದೇಶಗಳೇನಿದ್ದಾವೆ ನೋಡೋಣ. ಮಾಡಿ ಕಲಿ ನೋಡಿ ತಿಳಿ ತತ್ವವನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸುವುದು, ಅಗತ್ಯ ಕಲಿಕಾ ಅನುಭವಗಳನ್ನು ಉಂಟು ಮಾಡುವುದು, ನಿಗದಿತ ಸಮಯದಲ್ಲಿ ನಿಗದಿತ ಗುರಿಯನ್ನು ಸಾಧಿಸಲು ಕ್ರಿಯಾಯೋಜನೆ ಅಗತ್ಯ ಎಂದು ಅರಿಯುವುದು, ಲಭ್ಯ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದು, ವೈಜ್ಞಾನಿಕ ಮನೋಭಾವನೆ ಮೂಡಿಸುವುದು, ಪ್ರಾಯೋಗಿಕವಾಗಿ ಕಲಿಕೆಯನ್ನು ಉಂಟು ಮಾಡುವುದು. ವೀಕ್ಷಕರೇ, ಈ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಇಲ್ಲಿ ಒಂದಷ್ಟು ಕಾರ್ಯಯೋಜನೆಯನ್ನು ರೂಪಿಸಿದ್ದೇನೆ. ಪ್ರಯೋಗಾಲಯವನ್ನು ಸೃಜಿಸಲು ಮತ್ತು ಬಳಸಲು ಕ್ರಿಯಾಯೋಜನೆಯನ್ನು ತಯಾರಿಸುವುದು ಮುಖ್ಯ. ಆ ನಿಟ್ಟಿನಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳು ಈ ರೀತಿ ಇವೆ. ಪ್ರಯೋಗಾಲಯ ಸೃಜಿಸಲು ಅಗತ್ಯ ಸಾಮಗ್ರಿಗಳು, ಪರಿಕರಗಳು, ಕೊಠಡಿಯ ಲಭ್ಯತೆ, ಲಭ್ಯ ಸಂಪನ್ಮೂಲಗಳನ್ನು ಪಟ್ಟಿ ಮಾಡಿ ಇನ್ನೂ ಅಗತ್ಯವಾದ ಪರಿಕರಗಳನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ. ಕ್ರಿಯಾಯೋಜನೆಗೆ ಸೂಕ್ತ ವಿಷಯ, ಉದ್ದೇಶಗಳು ಹಾಗೂ ಕಾರ್ಯಯೋಜನೆ ವಿಧಾನಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಯಾದಿ ತಯಾರಿಸಿಕೊಳ್ಳಬೇಕು. ಕ್ರಿಯಾಯೋಜನೆ ತಯಾರಿಸಲು ಅಗತ್ಯ ಮಾಹಿತಿ ಸಂಗ್ರಹಿಸಲು ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ಶಾಲಾ ಸಿಬ್ಬಂದಿ ಹಾಗೂ SDMC ಸಮಿತಿಯ ಸಮಕ್ಷಮದಲ್ಲಿ ಸಮಾಲೋಚನೆ ನಡೆಸಿದರೆ ಸೂಕ್ತವಾಗಿರುತ್ತದೆ. ಲಭ್ಯವಿರುವ ಸಂಪನ್ಮೂಲಗಳನ್ನು ವಿಷಯವಾರು ವರ್ಗೀಕರಿಸಿ ಸೂಕ್ತವಾದ ಕೊಠಡಿಗಳಲ್ಲಿ ಮಕ್ಕಳಿಗೆ ಎಟಕುವ ರೀತಿಯಲ್ಲಿ ಪರಿಕರಗಳನ್ನು ಜೋಡಿಸಿರಬೇಕು. ಅಪಾಯಕಾರಿ ಪರಿಕರಗಳನ್ನು ಭದ್ರವಾಗಿ ಕಪಾಟಿನಲ್ಲಿ, ಅಲಮೇರದಲ್ಲಿ ಇಡುವುದು ಹಾಗೂ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾತ್ರ ಬಳಸಲು ತಿಳಿಸುವುದು. ನಲಿಕಲಿ ಕಿಟ್, ಗಣಿತ ಕಿಟ್, ಸರಳ ವಿಜ್ಞಾನ ಪ್ರಯೋಗಗಳನ್ನು ನಿರ್ವಹಿಸಲು ಲಭ್ಯವಿರುವ ಹಾಗೂ ಪಕ್ಕದ ಶಾಲೆಯಿಂದ ಎರವಲು ಪಡೆದ ಸಾಮಗ್ರಿಗಳನ್ನು ಅನುಕೂಲಕ್ಕೆ ತಕ್ಕಂತೆ ಜೋಡಿಸಬೇಕು. ಕೊಠಡಿಯ ಬಾಗಿಲ ಮುಂಭಾಗದಲ್ಲಿ ಯಾವ ಪ್ರಯೋಗಾಲಯ ಎಂಬುದನ್ನು ನಾಮಫಲಕ ಬರೆದಿರಬೇಕು. ವೀಕ್ಷಕರೀಗ 5ನೇ ಅಂಶಕ್ಕೆ ಬಂದರೆ ಕಲಿಕಾ ಫಲಗಳು ಮತ್ತು ಕಲಿಕೆಯನ್ನು ಅನುಕೂಲಿಸುವುದು. ಆ ಅಂಶದಲ್ಲಿ ನಿರ್ದಿಷ್ಟ ಕಲಿಕಾ ಫಲಗಳ ಕಲಿಕೆಯಿಂದಾಗುವ ಪ್ರಯೋಜನಗಳು ಇದೊಂದು ವಿಷಯವಾಗಿದೆ. ಈ ವಿಷಯಕ್ಕೆ ಉದ್ದೇಶಗಳನ್ನು ಇಲ್ಲಿ ರಚಿಸಲಾಗಿದೆ. ಮಗುವಿನ ಕಲಿಕೆಯಲ್ಲಿ ನಿರ್ದಿಷ್ಟ ಕಲಿಕಾ ಫಲಗಳ ಮಹತ್ವ ಅರಿಯುವುದು, ಕಲಿಕಾ ಪಯಣಕ್ಕೆ ಕಲಿಕಾ ಫಲಗಳು ದಿಕ್ಸೂಚಿಯಂತೆ ಬಳಸುವುದು, ಏನು ಕಲಿಯಬೇಕು, ಎಷ್ಟು ಕಲಿಯಬೇಕು, ಹೇಗೆ ಕಲಿಯಬೇಕು, ಈ 3 ಆಯಾಮಗಳಿಗೆ ಸೂಕ್ತ ಮಾರ್ಗದರ್ಶನ ಪಡೆಯುವುದು, ಅನುಭವಗಳೊಂದಿಗೆ ಪರಿಣಾಮಕಾರಿ ಕಲಿಕೆ ಉಂಟು ಮಾಡುವುದು. ವೀಕ್ಷಕರಲ್ಲಿ ಈ ಉದ್ದೇಶಗಳಿಗೆ ಒಂದಷ್ಟು ಕಾರ್ಯಯೋಜನೆ: ತರಗತಿವಾರು ವಿಷಯವಾರು ನಿರ್ದಿಷ್ಟ ಕಲಿಕಾ ಫಲಗಳನ್ನು ಪಟ್ಟಿ ಮಾಡುವುದು, ತರಗತಿವಾರು ವಿಷಯವಾರು ಕಲಿಕಾ ಫಲಗಳ ಪಟ ತಯಾರಿಸಿ ಸಂಬಂಧಿಸಿದ ತರಗತಿ ಕೋಣೆಗಳಲ್ಲಿ ಮಕ್ಕಳಿಗೆ ಕಾಣುವ ರೀತಿಯಲ್ಲಿ ಜೋಡಿಸುವುದು, ನಿರ್ದಿಷ್ಟ ಕಲಿಕಾ ಫಲಗಳನ್ನು ಪಟ್ಟಿ ಮಾಡಿದ ನಂತರ ಅವುಗಳಿಂದ ಆಗುವ ಪ್ರಯೋಜನಗಳನ್ನು ಪಟ್ಟಿ ಮಾಡಿ ಇಟ್ಟುಕೊಳ್ಳಬೇಕು. ಮಗುವಿನ ಸಾಧನೆಯನ್ನು ಅಳೆಯಬಹುದು. ಮಗು ಎಷ್ಟು ಕಲಿತಿದೆ, ಇನ್ನೂ ಎಷ್ಟು ಕಲಿಯಬೇಕು, ಹೇಗೆ ಕಲಿಸಬೇಕು, ಮಗು ನಿರೀಕ್ಷಿತ ಕಲಿಕಾ ಫಲಗಳನ್ನು ಸಾಧಿಸಿಲ್ಲ ಎಂದಾದರೆ ಅದಕ್ಕೆ ಸಕಾರಣಗಳನ್ನು ಪತ್ತೆ ಹಚ್ಚಿ ಮುಂದಿನ ಕ್ರಮವಹಿಸಲು ಅನುಕೂಲವಾಗುತ್ತದೆ. ಈ ರೀತಿಯ ಮಾಹಿತಿಯನ್ನು ಹೊಂದಿರುವ ಪುಸ್ತಿಕೆಯನ್ನು ಶಿಕ್ಷಕರು ಹೊಂದಿರಬೇಕು. ರಚನಾವಾದ ಮತ್ತು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ಅಳವಡಿಸಿಕೊಂಡು ಕಲಿಕಾ ಫಲಗಳನ್ನು ಸಾಧಿಸುವಲ್ಲಿ ಮಾಡುವ ವಿವಿಧ ರೀತಿಯ ಪ್ರಯತ್ನಗಳನ್ನು ಶಿಕ್ಷಕರು ಪಟ್ಟಿ ಮಾಡಿ ಇಟ್ಟುಕೊಳ್ಳಬೇಕು. ವೀಕ್ಷಕರೀಗ ಕೊನೆಯದಾಗಿ 6ನೇ ಅಂಶ ಶಾಲಾಧಾರಿತ ಮೌಲ್ಯಮಾಪನಕ್ಕೆ ತಯಾರಿ ಅಂತ ಇದೆ. ಇದರಲ್ಲಿ ವಿಷಯ ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು. ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಉದ್ದೇಶಗಳು: ಶಾಲಾಧಾರಿತ ಮೌಲ್ಯಾಂಕನದ ವಿವಿಧ ಆಯಾಮಗಳನ್ನು ಅರಿಯುವುದು, ಮೌಲ್ಯಮಾಪನದ ಅವಕಾಶಗಳ ಬಗ್ಗೆ ತಿಳಿಯುವುದು, ಕೃತಿ ಸಂಪುಟದಲ್ಲಿ ಮಗುವಿನ ಕಲಿಕಾ ದಾಖಲೆಗಳನ್ನು ಸಂಗ್ರಹಿಸುವುದು, ಮಕ್ಕಳಲ್ಲಿ ಸ್ವಮೌಲ್ಯಮಾಪನದ ಮಹತ್ವ ತಿಳಿಯುವ ಮನೋಭಾವನೆ ಮೂಡಿಸುವುದು. ವೀಕ್ಷಕರ, ಈ ಉದ್ದೇಶಗಳಿಗೆ ಕಾರ್ಯಯೋಜನೆ ಹೇಗಿದೆ ನೋಡೋಣ. ವೈಯಕ್ತಿಕ ಕಲಿಕೆಯ ಮೌಲ್ಯಾಂಕನ: ಸೃಜನಾತ್ಮಕ ಬರವಣಿಗೆ, ಶುದ್ಧ ಬರವಣಿಗೆ, ಓದುವುದು, ಚಿತ್ರಕಲೆ, ಕರಕುಶಲಗಾರಿಕೆ ಇತ್ಯಾದಿ ಚಟುವಟಿಕೆಗಳನ್ನು ನೀಡುವುದು. ವೀಕ್ಷಕರು, ಇಲ್ಲಿ ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು ಅಂತೇಳಿ ವಿಷಯ ಇರೋದರಿಂದ ಅವು ಯಾವುವು ಆಯಾಮಗಳಂದರೆ ವೈಯಕ್ತಿಕ ಕಲಿಕೆಯ ಮೌಲ್ಯಾಂಕನ, ಗುಂಪು ಕಲಿಕೆಯ ಮೌಲ್ಯಾಂಕನ, ರೂಬ್ರಿಕ್ಸ್, ಸಹವರ್ತಿ ಮೌಲ್ಯಾಂಕನ, ಸ್ವಮೌಲ್ಯಾಂಕನ ಮತ್ತು ಕೃತಿ ಸಂಪುಟ. ಇವಿಷ್ಟೂ ಈ ಒಂದು 6 ಅಂಶಗಳೇನಿದ್ದಾವೆ ಇವು ಪ್ರಮುಖ ಆಯಾಮಗಳು ಶಾಲಾಧಾರಿತ ಮೌಲ್ಯಮಾಪನದಲ್ಲಿ. ಇಲ್ಲಿ 2ನೆಯ ಒಂದು ಆಯಾಮ ಗುಂಪು ಕಲಿಕೆಯ ಮೌಲ್ಯಾಂಕನ. ಕ್ಷೇತ್ರ ಭೇಟಿ, ಸಮೀಕ್ಷೆ, ಕಲಾ ಕೆಲಸ, ಪ್ರಯೋಗಗಳು, ಯೋಜನೆಗಳು, ಗುಂಪು ಚಟುವಟಿಕೆಗಳು ಇತ್ಯಾದಿ ಚಟುವಟಿಕೆಗಳನ್ನು ನೀಡಬಹುದು. ಈಗ 3ನೆಯ ಪ್ರಮುಖ ಆಯಾಮ ರೂಬ್ರಿಕ್ಸ್. ಪ್ರಶ್ನೆಗಳ ಅಥವಾ ಹೇಳಿಕೆಗಳ ಅಥವಾ ಮಾನಕಗಳ ಆಧಾರದ ಮೇಲೆ ಮಗುವಿನ ವರ್ತನೆಗಳಲ್ಲಾದ ಬದಲಾವಣೆಯನ್ನು ಅಳೆಯಲು ಬಳಸುವ ಮೌಲ್ಯಾಂಕನ ಸಾಧನ. ಯೋಜನೆ, ಚಟುವಟಿಕೆ, ಬರೆಯುವುದು, ಓದುವುದು, ಗುಂಪು ಚರ್ಚೆ ಇತ್ಯಾದಿ ಚಟುವಟಿಕೆಗಳನ್ನು ನೀಡಬಹುದು. ವೀಕ್ಷಕರಲ್ಲಿ ಈ ರೂಬ್ರಿಕ್ಸ್
ಆಯಾಮ ಏನಿದೆ ಇದರಲ್ಲಿ ತಾಳೆಪಟ್ಟಿ, ದರ್ಜಾ ಮಾಪನಿ ಈ ರೀತಿಯ ಒಂದು ಸಾಧನಗಳನ್ನು ಬಳಸಬಹುದು ಇಲ್ಲಿ. ಅನಂತರ ಮೂರನೆಯ ಆಯಾಮ ಸಹವರ್ತಿ ಮೌಲ್ಯಾಂಕನ. ಒಂದು ನಿರ್ದಿಷ್ಟ ಕಲಿಕಾ ಚಟುವಟಿಕೆಯನ್ನು ನಿರ್ವಹಿಸಿದ ನಂತರ ತನ್ನ ಸಹಪಾಠಿಯು ಮೌಲ್ಯಮಾಪನ ಮಾಡುವುದು. ಉತ್ಕೃಷ್ಟ ಮಾನದಂಡಗಳ ಆಧಾರದಲ್ಲಿ ಪರೀಕ್ಷೆ, ಲಿಖಿತ ಪರೀಕ್ಷೆ ಆಗಿರ್ಬೋದು ಅಥವಾ ಮೌಖಿಕ ಪರೀಕ್ಷೆ ಆಗಿರ್ಬೋದು, ಬರವಣಿಗೆ, ಓದುವುದು ಇತ್ಯಾದಿ ಚಟುವಟಿಕೆಗಳನ್ನು ನೀಡಬಹುದು. ಸ್ವಮೌಲ್ಯಾಂಕನ ಈ ಒಂದು ಆಯಾಮದಲ್ಲಿ ತಮ್ಮ ಸಾಧನ ಮತ್ತು ಕಲಿಕೆಗಳ ಫಲಗಳನ್ನು ತಾನೇ ಮೌಲ್ಯಮಾಪನ ಮಾಡಿ ಹಿಮ್ಮಾತಿಯನ್ನು ಕಂಡುಕೊಳ್ಳುವುದು. ಲಿಖಿತ ಅಥವಾ ಮೌಖಿಕ ಪರೀಕ್ಷೆ, ಓದುವುದು, ಬರೆಯುವುದು ಚಟುವಟಿಕೆ ಇತ್ಯಾದಿ ಚಟುವಟಿಕೆಗಳನ್ನು ನೀಡುವುದು. ಕೊನೆಯ ಆಯಾಮ ಕೃತಿ ಸಂಪುಟ. ಮಗುವಿನ ವಿವಿಧ ಚಟುವಟಿಕಾ ನಿರ್ವಹಣೆಯ ದಾಖಲೀಕರಣ. ಎಲ್ಲ ನಿರ್ವಹಣೆಗಳನ್ನು ಸಮಗ್ರವಾಗಿ ಮೌಲ್ಯಮಾಪನ ಮಾಡಬಹುದು. ಮಗುವಿನ ಒಟ್ಟಾರೆ ಕಲಿಕೆಯ ದಾಖಲೆಯಾಗಿದೆ. ವೀಕ್ಷಕರೇ, ಈಗ ನಾವು ಶಾಲಾಧಾರಿತ ಮೌಲ್ಯಮಾಪನಕ್ಕೆ ತಯಾರಿ ಈ ಒಂದು ಅಂಶದಲ್ಲಿ ಶಾಲಾಧಾರಿತ ಮೌಲ್ಯಾಂಕನದ ಪ್ರಮುಖ ಆಯಾಮಗಳು ಯಾವುವು, ಅವುಗಳನ್ನು ಯಾವ್ಯಾವ ಚಟುವಟಿಕೆಗಳಲ್ಲಿ ನಿರ್ವಹಿಸಬಹುದು ಎಂಬುದನ್ನು ನೋಡಿದ್ದಾಯ್ತು ವೀಕ್ಷಕರೇ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿನ ವಿಷಯಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.